ಶಿಕ್ಷಣದ ಕಾಶಿ ಅಂತೇಳಿ ಗುರುತಿಸ್ತೀವಿ. ಶಿಕ್ಷಣದ ಕಾಶಿ ಅಂತೇಳಿ ಕರಿತೀವಿ. ಇನ್ನ ಪೇಡಾ ನಗರಿ ಅಂತೇಳಿ ಕರಿತೀವಿ. ಪೇಡಾ ನಗರಿ ಅಂತೇಳಿ ಕರಿತೀವಿ. ಸರ ಪೇಡಾ ನಗರಿ ಅಂತೇಳಿ ಯಾಕೆ ಕರೆದ್ವಿ? ಕರ್ನಾಟಕದ ಸಾಂಸ್ಕೃತಿಕ ಕೇಂದ್ರ ಓಕೆ, ಶಿಕ್ಷಣದ ಕಾಶಿ ಓಕೆ. ಯಾಕಂದ್ರೆ ಇಲ್ಲಿ ಹಲವಾರು ರೀತಿಯಾಗಿರುವಂತಹ ಕರ್ನಾಟಕದ ಧಾರವಾಡ ವಿಶ್ವವಿದ್ಯಾನಿಲಯವಿದೆ ಹಾಗೂ ಇನ್ನೂ ಹಲವಾರು ರೀತಿಯಾಗಿರುವಂತಹ ವಿದ್ಯಾಸಂಸ್ಥೆಗಳು ಏನದಾವಪ್ಪ ಅಂದ್ರ, ಪ್ರಸಿದ್ಧವಾಗಿರುವಂತಹ ವಿದ್ಯಾಸಂಸ್ಥೆಗಳು ಏನದಾವಪ್ಪ ಅಂದ್ರ KLE ಇದೆ. ನೋಡಿ, ಹೀಗೆ ಶಿಕ್ಷಣದ ಕಾಶಿ ಅಂತೇಳಿ ಗುರುತಿಸ್ಕೊಳ್ಳಿಕ್ಕೆ ಏನಾಗ್ತೈತಿ, ಒಂದು ಕಾರಣ ಅದು. ಈಗ ಪೇಡಾ ನಗರಿ ಅಂತೇಳಿ ಯಾಕೆ ಕರೆದ್ವಿ? ನೀವೆಲ್ಲರೂ ರುಚಿಕಟ್ಟಾಗಿರುವಂತಹ ಧಾರವಾಡ ಪೇಡಾವನ್ನ ತಿಂದಿರ್ಬೇಕು. ಧಾರವಾಡ ಪೇಡಾ ತಿಂದಿರ್ಲ. ಆ ಧಾರವಾಡ ಪೇಡಾದಿಂದ ಏನಾಗ್ಯದಪ್ಪ ಅಂದ್ರ ಇದಕ್ಕ ಪೇಡಾ ನಗರಿ ಅಂತೇಳಿ ಕರಿತೀವಿ. ಅಂದ್ರ ಅಷ್ಟು ಮೃದುವಾಗಿರುವಂತ ನಗರಿ ಅದ, ಪೇಡಾ ಇದ್ದಂಗೆ ಐತಪ್ಪ ಇದು ಅನ್ನುವಂಥದ್ದು. ಇನ್ನ ಕರ್ನಾಟಕ ವಿಶ್ವವಿದ್ಯಾನಿಲಯ ಇರುವಂತದ್ದು ನೋಡಿ, ಧಾರವಾಡದಲ್ಲಿ ಏನದಪ್ಪ ಅಂದ್ರ ಕರ್ನಾಟಕ ವಿಶ್ವವಿದ್ಯಾನಿಲಯವಿದೆ. ಕರ್ನಾಟಕ ವಿವಿ ಇರುವುದು ಎಲ್ಲಿಯಪ್ಪ ಅಂದ್ರ ಧಾರವಾಡದಲ್ಲಿ. ಇದನ್ನ ನಾವೇನಂತ ಕರಿತೀವಿ ಅಂದ್ರ KUD ಅಂತೇಳಿ ಕರಿತೀವಿ. ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ ಅಂತೇಳಿ KUD ಅಂತೇಳಿ ಕರಿತೀವಿ. ಧಾರವಾಡ ವಿಶ್ವವಿದ್ಯಾನಿಲಯ ಅಂತೇಳಿ ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ ಅಂತೇಳಿ ಕರಿತೀವಿ. KUD ಅಂತೇಳಿ ಗುರುತಿಸ್ಕೋತೀವಿ. ಇನ್ನ ಈ KUD ಕರ್ನಾಟಕ ವಿಶ್ವವಿದ್ಯಾನಿಲಯ ಏನದಲ್ಲ, ಸ್ವಾತಂತ್ರ್ಯ ನಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನೋಡ್ರಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದವಾಗ 1947 ಆಗಸ್ಟ್ 15 ಅದ. ಆ ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾನಿಲಯ ಇದು. ಮೊದಲ ವಿಶ್ವವಿದ್ಯಾನಿಲಯ ಅಂದ್ರೆ 1947 ನಂತರ, ಸ್ವಾತಂತ್ರ್ಯ ನಂತರದ ಸಮಯದಲ್ಲಿ ಸ್ಥಾಪನೆಯಾಗಿರುವಂತಹ ಮೊದಲ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಸ್ಥಾಪನೆಯಾಗಿರುವಂತಹ ವಿಶ್ವವಿದ್ಯಾನಿಲಯ ಯಾವುದಪ್ಪ ಅಂದ್ರ ಅದು ಧಾರವಾಡ ವಿಶ್ವವಿದ್ಯಾನಿಲಯ ಅಂತೇಳಿ ಕರಿತೀವಿ. ಇನ್ನ 2016ರಲ್ಲಿ ನೋಡಿ, 2016ರಲ್ಲಿ ಏನ್ ಮಾಡ್ತಾರ, ಇಲ್ಲಿ ಧಾರವಾಡದಲ್ಲಿ IIT ಅನ್ನ ಸ್ಥಾಪನೆ ಮಾಡ್ತಾರ. ಇಂಜಿನಿಯರಿಂಗ್ ಕಾಲೇಜ್ ಅಂತೇಳಿ ಬರ್ತದ, IIT ಕಾಲೇಜ್ಗಳಂತ ಬರ್ತಾವ. ಆ IIT ಕಾಲೇಜ್ಗಳನ್ನ ಸ್ಥಾಪನೆ ಮಾಡ್ತಾರ. ಇದು IIT ಕಾಲೇಜನ್ನ ಸ್ಥಾಪನೆ ಮಾಡಿದಂತಹ ಕರ್ನಾಟಕದ ಮೊದಲ ಹಾಗೂ ಏಕೈಕ IIT ಕೇಂದ್ರವಾಗಿದೆ. ನೋಡ್ರಿ, ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ IIT ಅನ್ನ ಎಲ್ಲಿ ಸ್ಥಾಪನೆ ಮಾಡಿದೆ ಅಂದ್ರೆ ಅದು ಧಾರವಾಡದಲ್ಲಿ ಸ್ಥಾಪನೆ ಮಾಡಿದೀವಿ ಅಂತೇಳಿ ನೋಡ್ತೀವಿ. ಇನ್ನ ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವಿದೆ. ನಮ್ಮ ಧಾರವಾಡದಲ್ಲಿ ಏನದಪ್ಪ ಅಂದ್ರ ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾಲಯವಿದೆ. ಕೃಷಿ ವಿಶ್ವವಿದ್ಯಾನಿಲಯ ಎಲ್ಲಿ ಬರ್ತದಪ್ಪ ಅಂದ್ರ ಅದು ಧಾರವಾಡದಲ್ಲಿ ಬರ್ತದ. ನೋಡಿ, ಧಾರವಾಡ ಅಂದ ಕೂಡ್ಲೇನೆ ಅದ್ರ ಜೋಡಿ ಇನ್ನೂ ಒಂದ್ ಹೆಸರು ನಮಗ ನೆನಪು ಬರ್ತದ, ಅದೇ ಹುಬ್ಬಳ್ಳಿ. ಹೌದಾ? ಹುಬ್ಬಳ್ಳಿ ಧಾರವಾಡ ಅಂತೇಳಿ ಕರಿತೀವಿ. ಯಾಕ್ರಿ ಸರ್ ಹುಬ್ಬಳ್ಳಿ ಧಾರವಾಡ ಅಂತೇಳಿ ಯಾಕೆ ಕರಿತೀವಿ ಅಂದ್ರೆ ಇವೆರಡೂ ಏನದಾವು ಅವಳಿ ನಗರಗಳು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳು. ಯಾವುದು? ಕರ್ನಾಟಕದ ಅವಳಿ ನಗರಗಳು ಅಂತೇಳಿ ಕರಿತೀವಿ. ನೋಡಿ, ಹುಬ್ಬಳ್ಳಿ ಮತ್ತು ಧಾರವಾಡವನ್ನ ಕರ್ನಾಟಕದ ಅವಳಿ ನಗರ ಅಂತೇಳಿ ಕರಿತೀವಿ. ಹುಬ್ಬಳ್ಳಿ ಮತ್ತು ಧಾರವಾಡದ ಮಧ್ಯಭಾಗದಲ್ಲಿ ಒಂದು ಕೆರೆ ಇದೆ. ಆ ಕೆರೆ ಯಾವುದಪ್ಪ ಅಂದ್ರ ಉಣಕಲ್ ಕೆರೆ.
ನೋಡಿ ಹುಬ್ಬಳ್ಳಿ ಮತ್ತು ಧಾರವಾಡವನ್ನ ಧಾರವಾಡ ಅಂತೇಳಿ ಒಂದೇ ತೊಳೋದಿಲ್ಲ, ನಾವೇನ್ ಮಾಡ್ತೀವಿ ಅದಕ್ಕೆ ಜೋಡಿ ಹುಬ್ಳಿನೂ ಸೇರಿಸ್ತೀವಿ. ಹೌದಾ? ಹುಬ್ಬಳ್ಳಿ ಧಾರವಾಡವನ್ನ ಕರ್ನಾಟಕದ ಅವಳಿ ನಗರ ಅಂತೇಳಿ ಗುರುತಿಸ್ಕೋತೀವಿ. ಹುಬ್ಬಳ್ಳಿ ಮತ್ತು ಧಾರವಾಡದ ಮಧ್ಯಭಾಗದಲ್ಲಿ, ಅಂದ್ರೆ ಈ ಹುಬ್ಬಳ್ಳಿ ಮತ್ತು ಈ ಧಾರವಾಡದ ಮಧ್ಯಭಾಗದಲ್ಲಿ ಏನ್ ಕಾಣಿಸ್ತದಪ್ಪ ಅಂದ್ರ ಉಣಕಲ್ ಕೆರೆ ಅಂತೇಳಿ ಬರ್ತದ. ಆ ಉಣಕಲ್ ಕೆರೆಯಲ್ಲಿ ಇರುವುದಪ್ಪ ಅಂದ್ರ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿದೆ. ಹಾಗಾದರೆ ಭಾರತದ ಅವಳಿ ನಗರಗಳು ಯಾವುವು? ಭಾರತದ ಅವಳಿ ನಗರ, ಹೇಗೆ ಕರ್ನಾಟಕದ ಅವಳಿ ನಗರ ಹುಬ್ಬಳ್ಳಿ ಧಾರವಾಡವಿದೆಯೋ ಹಾಗೆ ಭಾರತದ ಅವಳಿ ನಗರ ಅಂತೇಳಿ ಯಾವ ಕರಿತೀವಿ ಅಂದ್ರೆ ಹೈದರಾಬಾದ್ ಮತ್ತು ಸಿಕಂದರಾಬಾದ್. ಇವೇನದ ಅಂದ್ರ ಭಾರತದ ಅವಳಿ ನಗರಗಳು. ಕರ್ನಾಟಕದ ಅವಳಿ ನಗರಗಳು ಅಂತ ಕೇಳಿದಾಗ ಎಲ್ಲಾದ್ರೂ ಕರ್ನಾಟಕದ ಅವಳಿ ನಗರ ಅಂತ ಕೇಳಿದ್ರು ಕರ್ನಾಟಕದ ಅವಳಿ ನಗರ ಅಂದ್ರೆ ಅದು ಹುಬ್ಬಳ್ಳಿ ಮತ್ತು ಧಾರವಾಡ. ಭಾರತದ ಅವಳಿ ನಗರಗಳು ಯಾವುವು ಅಂತ ಕೇಳಿದ್ರ ಹೈದರಾಬಾದ್ ಮತ್ತು ಸಿಕಂದರಾಬಾದ್ ಅಂತೇಳಿ ತಿಳ್ಕೊತೀವಿ. ಸೊ ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಮತ್ತ ನೆಟ್ವರ್ಕ್ ಚೇಂಜ್ ಆಗುವಂತ ಸಂದರ್ಭಗಳು ಬರ್ತಾವು. ವಾಯ್ಸ್ ಕ್ಲಿಯರ್ ಇದೆ ಅನ್ಕೊಂಡಿನಿ. ವಾಯ್ಸ್ ಕ್ಲಿಯರ್ ಇತ್ತು ಅಂದ್ರೆ ಮೆಸೇಜ್ ಮಾಡಮ್ಮ. ಎಸ್, ಓಕೆ. ವಾಯ್ಸ್ ಕ್ಲಿಯರ್ ಇದ್ರೆ ಓಕೆ. ಹಾಗಿದ್ರೆ ಹುಬ್ಬಳ್ಳಿಯಲ್ಲಿ ನೋಡಿ, ಹುಬ್ಬಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯವಿದೆ. ಹುಬ್ಬಳ್ಳಿಯಲ್ಲಿ ಏನದಪ್ಪ ಅಂದ್ರ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ. ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾಲಯವಿದ್ದರೆ ಹುಬ್ಬಳ್ಳಿಯಲ್ಲಿ ಏನದಪ್ಪ ಅಂದ್ರ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯವಿದೆ. ಅದರ ಜೊತೆಗೆ ಹುಬ್ಬಳ್ಳಿಯನ್ನ ಯಾವುದು ಈ ಇಲ್ಲಿರುವಂತಹ ಹುಬ್ಬಳ್ಳಿಯನ್ನ ಏನಂತೇಳಿ ಗುರುತಿಸ್ತೀವಿ? ನೈಋತ್ಯ ರೈಲ್ವೆ ವಲಯದ ಒಂದು ನಿಮಿಷ. ಓಕೆ, ಸರಿ, ಸ್ವಲ್ಪ ಡಿಸ್ಟರ್ಬ್ ಆಯ್ತು. ನೆಕ್ಸ್ಟ್ ಏನ್ ಹೇಳ್ತಿದ್ದೆ? ನೈಋತ್ಯ ವಲಯದ ಬಗ್ಗೆ ಹೇಳ್ತಾ ಇದ್ದೆ. ನೋಡಿ, ಹುಬ್ಬಳ್ಳಿಯನ್ನ ನೈಋತ್ಯ ರೈಲ್ವೆ ಕೇಂದ್ರ ವಲಯ ಅಂತ ಹೇಳಿ ಗುರುತಿಸ್ತೀವಿ. ನೈಋತ್ಯ ಓಕೆ, ನೈಋತ್ಯ ರೈಲ್ವೆ ಕೇಂದ್ರ ಕಚೇರಿ ಅಂತ ಗುರುತಿಸ್ತೀವಿ. ನೈಋತ್ಯ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ನೋಡ್ರಿ? ರೈಲ್ವೆ ವಲಯದಲ್ಲಿ ಸುಮಾರು 18 ರೈಲ್ವೆ ವಲಯಗಳನ್ನು ನೋಡ್ಲಿಕ್ಕೆ 16 ರೈಲ್ವೆ ವಲಯಗಳನ್ನ ನೋಡ್ತೀವಿ ಈಗ ಪ್ರಸ್ತುತವಾಗಿ. ಅಂತಹ ಪ್ರಸ್ತುತವಾಗಿರುವಂತಹ ರೈಲ್ವೆ ವಲಯಗಳಲ್ಲಿ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ಅದು ಹುಬ್ಬಳ್ಳಿಯಲ್ಲಿದೆ. ಇದನ್ನ ಎಷ್ಟರಲ್ಲಿ ಸ್ಥಾಪನೆ ಮಾಡ್ಲಾಯ್ತು ಅಪ್ಪ ಅಂತ ಹೇಳಿ ಎಲ್ಲಾದ್ರೂ ಕೇಳಿದ್ರೆ, ಎಷ್ಟರಲ್ಲಿ ಸ್ಥಾಪನೆ ಮಾಡ್ಲಾಯ್ತು ಅಂತ ಕೇಳಿದ್ರೆ ಅದು 2003ರಲ್ಲಿ ಹುಬ್ಬಳ್ಳಿಯಲ್ಲಿ ನೈಋತ್ಯ ರೈಲ್ವೆ ಕೇಂದ್ರ ವಲಯವನ್ನ ಏನ್ ಮಾಡ್ತೀವಿ? ಸ್ಥಾಪನೆಯನ್ನ ಮಾಡ್ತೀವಿ ಅಂತೇಳಿ ತಿಳ್ಕೊಂಡ್ವಿ. ಇನ್ನ ನೆಕ್ಸ್ಟ್ ಹೋಗೋಣ. ಧಾರವಾಡದ ಅಣ್ಣಿಗೆರೆಯಲ್ಲಿ ನೋಡಿ, ನಿಮ್ಮೆಲ್ಲರಿಗೂ ಗೊತ್ತೇ ಇರುವಂತೆ
ಪ್ರಸಿದ್ಧವಾಗಿರುವಂತಹ ಒಬ್ಬ ಕವಿ ಜನಸ್ಥಾನ ಧಾರವಾಡದ ಅಣ್ಣೆಗೆರೆಯಲ್ಲಿ ಜನಿಸಿರುವಂತಹ ಕವಿ ಯಾರೂಪ ಅಂತೇಳಿ ಕೇಳಿದ್ರ ಪಂಪ. ಪಂಪನಿಗೆ ಇದ್ದ ಬಿರುದು ಪಂಪನನ್ನು ಏನೆಂದು ಕರೆಯುತ್ತೇವೆ? ಎಷ್ಟು ಸರಳದ ಆನ್ಸರ್ ಮಾಡ್ರಿ. ಧಾರವಾಡದ ಅಣ್ಣಿಗೆರೆ ಪಂಪನ ಜನ್ಮಸ್ಥಳ. ಪಂಪನಿಗೆ ಇದ್ದ ಬಿರುದು ಬಿರುದು ಯಾವ್ದು ನೋಡ್ರಿ, ಹೇಳ್ರಿ ನೋಡೋಣ. ಪಂಪನಿಗೆ ಇದ್ದ ಬಿರುದು ಯಾವ್ದು ಹೇಳ್ರಿ? ಆದಿಕವಿ. ಯಾವ ಕವಿ? ಆದಿಕವಿ ಪಂಪ. ಆದಿಕವಿ ಪಂಪ ವಿಕ್ರಮಾರ್ಜುನ ವಿಜಯವನ್ನ ಬರಿತನ. ಯಾವ ಕೃತಿಯನ್ನ ಬರಿತಾನ ಅಂದ್ರೆ ವಿಕ್ರಮಾರ್ಜುನ ವಿಜಯ. ನೋಡ್ರಿ ಹೆಂಗದ, ವಿಕ್ರಮಾರ್ಜುನ ವಿಜಯ ಅನ್ನುವಂತ ಒಂದು ಕೃತಿಯನ್ನ ಏನ್ ಮಾಡ್ತಾನ, ಬರಿತಾನೆ. ಆದಿಕವಿ ಪಂಪ ಅಂತೇಳಿ ಕರಿತೀವಿ, ಹೌದಾ? ಕನ್ನಡದ ರತ್ನತ್ರಯಗಳು ಅಂದ್ರೆ 3 ಮಂದಿ ಕವಿಗಳು, ಹೌದಾ? ಆ ರತ್ನತ್ರಯಗಳಲ್ಲಿ ಈತನು ಒಬ್ಬ. ಹಾಗಾದ್ರೆ ರತ್ನತ್ರಯಗಳು ಅಂದ್ರೆ ಪಂಪ, ರನ್ನ, ಪೊನ್ನ. ಪಂಪ, ರನ್ನ, ಪೊನ್ನ ಇವರು ರತ್ನತ್ರಯರುಗಳು ಅಂತೇಳಿ 3 ಮಂದಿ ಕವಿಗಳು, ಶ್ರೇಷ್ಠವಾಗಿರುವಂತಹ ಕವಿಗಳು ಅಂತೇಳಿ ಗುರುತಿಸ್ಕೊಂಡ್ವಿ. ಇನ್ನು ಇದೇ ಹುಬ್ಬಳ್ಳಿಯಲ್ಲಿ ನೋಡ್ರಿ, ಹುಬ್ಬಳ್ಳಿಯಲ್ಲಿ ಭಾರತದ ರಾಷ್ಟ್ರಧ್ವಜ ತಯಾರಿಸುವ ಕೇಂದ್ರವಿದೆ. ಭಾರತದ ರಾಷ್ಟ್ರಧ್ವಜ ತಯಾರಿಕೆ ಕೇಂದ್ರ ಇರುವುದು. ನೋಡ್ರಿ, ಭಾರತದ ರಾಷ್ಟ್ರಧ್ವಜ ತಯಾರಿಕೆ ಕೇಂದ್ರ ಇರುವುದು ಎಲ್ಲಿಯಪ್ಪ ಅಂದ್ರ ಹುಬ್ಬಳ್ಳಿಯ ಗರಗ ಅನ್ನುವಂತ ಊರಿನಲ್ಲಿ. ಎಲ್ಲಿ? ಗರಗ ಅನ್ನುವಂತ ಊರಿನಲ್ಲಿ, ಹುಬ್ಬಳ್ಳಿಯ ಗರಗ ಅನ್ನುವಂತ ಊರಿನಲ್ಲಿ ಭಾರತದ ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರವಿದೆ. ನೋಡಿ, ಹುಬ್ಬಳ್ಳಿಯ ಗರಗ ಅನ್ನುವಂತ ಸ್ಥಳದಲ್ಲಿ ಏನದ, ಭಾರತದ ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರವಿದೆ. ಹಿಂದೂಸ್ತಾನಿ ಸೇವಾದಳವನ್ನ ಸ್ಥಾಪನೆ ಮಾಡಿದವರು ಯಾರು? ಎಂತ ಸರಳ ಕ್ವಶನ್ ರೀ ಸರ್ ಇದು. ಹಿಂದೂಸ್ತಾನಿ ಸೇವಾದಳದ ಸ್ಥಾಪಕರು. ಹಿಂದೂಸ್ತಾನಿ ಸೇವಾದಳದ ಸ್ಥಾಪಕರು ಯಾರು? ಸೇವಾದಳ ಅಂದ್ರು ಒಂದೇ, ಹಿಂದೂಸ್ತಾನಿ ಸೇವಾದಳ ಅಂದ್ರು ಒಂದೇ. ನೋಡ್ರಿ ಹೆಂಗ್ ಕೇಳ್ತಾರ ಕ್ವೆಶನ್. ಹಿಂದೂಸ್ತಾನಿ ಸೇವಾದಳದ ಸ್ಥಾಪಕರು ಯಾರು? ಸೇವಾದಳ ಅಂದ್ರು ಒಂದೇ, ಹಿಂದೂಸ್ತಾನಿ ಸೇವಾದಳ ಅಂದ್ರು ಒಂದೇ. ಸೇವಾದಳದ ಸ್ಥಾಪಕರು ಯಾರು? ಈ ಒಂದು ಸೇವಾದಳದ ಸ್ಥಾಪಕರು ಯಾರು ಅಂತ ಕೇಳಿದಾಗ ಎನ್.ಎಸ್. ಹರ್ಡೇಕರ್. ಯಾರ್ರಿ? ಎನ್.ಎಸ್. ಹರ್ಡೇಕರ್. ಎನ್.ಎಸ್. ಹರ್ಡೇಕರ್ ಅವ್ರು ಏನ್ ಮಾಡ್ತಾರ, ಈ ಸೇವಾದಳವನ್ನ ಸ್ಥಾಪನೆ ಮಾಡ್ತಾರ. ಎಷ್ಟರಲ್ಲಿ ಅಂದ್ರೆ 1923ರಲ್ಲಿ ಹಿಂದೂಸ್ತಾನಿ ಸೇವಾದಳವನ್ನ ಸ್ಥಾಪನೆ ಮಾಡಿದ್ರು ಎನ್.ಎಸ್. ಹರ್ಡೇಕರ್ ಅವರು. ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ರ ಹುಬ್ಬಳ್ಳಿಯಲ್ಲಿ ಏನ್ ಮಾಡ್ತಾರ, ಹಿಂದೂಸ್ತಾನಿ ಸೇವಾದಳವನ್ನ 1923ರಲ್ಲಿ
NS ಹರ್ಡೇಕರ್ ಅವರು ಏನ್ ಮಾಡ್ತಾರು, ಸ್ಥಾಪನೆಯನ್ನ ಮಾಡ್ತಾರ. ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪನೆ ಮಾಡಿದವರು ಯಾರು? ರಾಷ್ಟ್ರೀಯ ಶಾಲೆಯನ್ನು ಧಾರವಾಡದಲ್ಲಿ ಸ್ಥಾಪನೆ ಮಾಡಿದವರು. ರಾಷ್ಟ್ರೀಯ ಶಾಲೆಯನ್ನ ಪ್ರಾರಂಭಿಸಿದವರು ಯಾರು? ಸ್ಥಾಪನೆ ಮಾಡಿದವರು ಯಾರು? ರಾಷ್ಟ್ರೀಯ ಶಾಲೆಯನ್ನ ಸ್ಥಾಪನೆ ಮಾಡಿದವರು ಯಾರು ಕೇಳಿದ್ರ? ಅವರೇ ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು. ರಾಷ್ಟ್ರೀಯ ಶಾಲೆಯನ್ನ ಸ್ಥಾಪನೆ ಮಾಡಿದವರು ಯಾರು? ಆಲೂರು ವೆಂಕಟರಾಯರು ಏನ್ ಮಾಡ್ತಾರು? ರಾಷ್ಟ್ರೀಯ ಶಾಲೆಯನ್ನ ಸ್ಥಾಪನೆ ಮಾಡ್ತಾರ. ನೆಕ್ಸ್ಟ್, ಭಾರತದ ಸಹಕಾರಿ ಚಳವಳಿಯ ತೊಟ್ಟಿಲು ಎಂದು ಯಾವುದನ್ನು ಕರೆಯುತ್ತೇವೆ? ಭಾರತದ ಸಹಕಾರಿ ಚಳುವಳಿಯ ತೊಟ್ಟಿಲು. ನೋಡ್ರಿ, ಭಾರತ ಸಹಕಾರಿ ಚಳುವಳಿಯ ತೊಟ್ಟಿಲು ಅಂತೇಳಿ ಯಾವುದನ್ನ ಕರಿತೀವಿ ಅಂತೇಳಿ ಕೇಳಿದ್ರ ಅದು ಧಾರವಾಡವನ್ನ ಭಾರತ ಸಹಕಾರಿ ಚಳುವಳಿಯ ತೊಟ್ಟಿಲು ಅಂತೇಳಿ ಏನ್ ಮಾಡ್ತೀವಿ? ಗುರುತಿಸ್ಕೋತೀವಿ ಅಂತೇಳಿ ನೋಡ್ತೀವಿ. ಇದು ನಮ್ಮ ಧಾರವಾಡದ ಇತಿಹಾಸವಾಗಿದೆ. ಈ ಧಾರವಾಡದ ಇತಿಹಾಸ ನಿಮಗೆ ತಿಳಿದದ ಅಂತ ತಿಳ್ಕೊಂಡಿ ನಾನು. ಇದರಲ್ಲಿ ಬರುವಂತದ್ದು ಇಂಪಾರ್ಟೆಂಟ್ ಆಗಿರುವಂತ ಎಲ್ಲಾ ಪ್ರಶ್ನೆಗಳನ್ನ ಏನ್ ಮಾಡ್ಬೇಕು, ನೀವು ಮನನ ಮಾಡ್ಕೋಬೇಕು. ಅಷ್ಟು ಇಂಪಾರ್ಟೆಂಟ್ ಅದ. CET ಅಂದ್ರೂ ಅಷ್ಟು ಇಂಪಾರ್ಟೆಂಟ್. ಯಾವ ಅನ್ಯೂಸ್ ಇಲ್ಲೇ ಇಲ್ಲ. ಎಂತದ್ದು ಅದ ನೋಡ್ರಿ. ಅನ್ಯೂಸ್ ಅನ್ನುವಂಥದ್ದು ಯಾವ್ದು ಇಲ್ಲೇ ಇಲ್ಲ ಇದ್ರಾಗ. ಸೊ ಇದು ತಿಳ್ಕೊಂಡಿದ್ವಿ, ತಿಳಿದಾದ ಅನ್ಕೊಂಡಿನಿ. ಮುಂದಕ್ಕೆ ಹೋಗೋಣ. ಮುಂದೆ ನಾವು ಇನ್ನೊಂದು ಜಿಲ್ಲೆಯ ಮೇಲೆ ಆಕ್ರಮಣವನ್ನ ಮಾಡೋಣ. ಆ ಜಿಲ್ಲೆ ಯಾವುದಪ್ಪ ಅಂದ್ರ ಗದಗ. ಗದಗ ಜಿಲ್ಲೆಯ ಮೇಲೆ ಆಕ್ರಮಣವನ್ನ ಮಾಡೋಣ. ಗದಗ ಜಿಲ್ಲೆಯನ್ನ ಆಕ್ರಮಣ ಮಾಡಿದಾಗ ನಮಗ ತಿಳಿದಿರುವಂತ ಮೊಟ್ಟ ಮೊದಲ ವಿಷಯ, ಗದಗ ಜಿಲ್ಲೆಯನ್ನು ನೋಡ್ರಿ, ಗದಗ ಜಿಲ್ಲೆಯನ್ನ 1997ರಲ್ಲಿ ಧಾರವಾಡವನ್ನ ಪ್ರತ್ಯೇಕಿಸಿ ಧಾರವಾಡವನ್ನು ವಿಭಜಿಸಿ ಏನ್ ಮಾಡ್ತಾರ? ರಚನೆ ಮಾಡ್ತಾರ. ವಿಭಜಿಸಿ ರಚನೆಯನ್ನ ಮಾಡ್ತಾರ. 1997ರಲ್ಲಿ ಧಾರವಾಡವನ್ನ ವಿಭಜಿಸಿ ಏನ್ ಮಾಡಿದ್ರು? ಗದಗವನ್ನ ರಚನೆ ಮಾಡಿದ್ರು. ಈ ಧಾರವಾಡವನ್ನ ಏನಂತೇಳಿ ಕರಿತೀವಿ ಅಂದ್ರೆ ಮುದ್ರಣ ಕಾಶಿ ಅಂತೇಳಿ ಕರಿತೀವಿ. ಧಾರವಾಡವನ್ನ ಮುದ್ರಣ ಕಾಶಿ ಅಂತೇಳಿ ಕರಿತೀವಿ. ಧಾರವಾಡವನ್ನ ಮುದ್ರಣ ಕಾಶಿ ಅಂತೇಳಿ ಗುರುತಿಸ್ಕೊಂಡ್ವಿ. ನೋಡ್ರಿ ಹೆಂಗದ. ಯಾಕ್ರಿ ಸರ ಮುದ್ರಣ ಕಾಶಿ ಅಂತೇಳಿ ಯಾಕೆ ಕರೆದವು ಇದನ್ನ? ನೀವು 8ನೇ ಇದ್ದಾಗ ಹಿಡ್ಕೊಂಡು PUC ಸೆಕೆಂಡ್ ಇಯರ್ ತನ ಎಲ್ಲಾ ಗೈಡ್ಗಳಲ್ಲಿ ನೋಡ್ರಿ ಯಾವ ಹೆಸರು ಕಾಣ್ತೀವಿ? ಅತಿ ಹೆಚ್ಚು ಪ್ರಿಂಟಿಂಗ್ ಪ್ರೆಸ್ಗಳು ಇರುವಂತಹ ಜಿಲ್ಲೆ, ಅತಿ ಹೆಚ್ಚು ಪ್ರಿಂಟಿಂಗ್ ಪ್ರೆಸ್ಗಳು ಇರುವಂತಹ ಜಿಲ್ಲೆ ಗದಗ. ಹಾಗಾಗಿ ಇದನ್ನ ಏನಂತೇಳಿ ಕರಿತೀವಿ? ಮುದ್ರಣ ಕಾಶಿ ಅಂತೇಳಿ ಕರೆದ್ವಿ. ಮುದ್ರಣ ಕಾಶಿ ಅಂತೇಳಿ ಕರ್ಕೊಂಡ್ವಿ. ನೆಕ್ಸ್ಟ್, ಗದಗಿನಲ್ಲಿ ಈ ಗದಗ ಒಳಗ ಏನದಪ್ಪ ಅಂತೇಳಿ ಕೇಳಿದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯವಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಇದು. ಏನ್ರಿ ಸರ ಇದು? ಪಂಚಾಯತ್ ಸಂಬಂಧಪಟ್ಟಂಗ ಗ್ರಾಮೀಣಾಭಿವೃದ್ಧಿ ಮತ್ತು
ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ. ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಇರುವುದು ಎಲ್ಲಿಯಪ್ಪ ಅಂದ್ರ ಅದು ಗದಗಿನಲ್ಲಿ ಅಂತೇಳಿ ನೋಡ್ತೀವಿ. ಇನ್ನ ಗದಗಿನೊಳಗ ಮಾಗಡಿ ಪಕ್ಷಿಧಾಮವಿದೆ ನೋಡ್ರಿ. ಮಾಗಡಿ ಪಕ್ಷಿಧಾಮ ಇರುವುದೆಲ್ಲಿ ಅಂದ್ರ ಗದಗ ಒಳಗ. ಈ ಮಾಗಡಿ ಪಕ್ಷಿಧಾಮವನ್ನ ಏನಂತ ಕರಿತೀವಿ ಅಂದ್ರೆ ಗದುಗಿನ ಪಕ್ಷಿ ಕಾಶಿ ಅಂತ ಕರಿತೀವಿ. ನೋಡ್ರಿ, ಈ ಮಾಗಡಿ ಪಕ್ಷಿಧಾಮವನ್ನ ಏನಂತ ಕರಿತೀವಿ ಅಂದ್ರೆ ಗದುಗಿನ ಪಕ್ಷಿ ಕಾಶಿ ಅಂತ ಕರಿತೀವಿ. ಗದಗ ಜಿಲ್ಲೆಯಲ್ಲಿ, ಇದೇ ಜಿಲ್ಲೆಯಲ್ಲಿ ಕರ್ನಾಟಕದ ಅತಿ ಎತ್ತರವಾದ ಬಸವೇಶ್ವರರ ಮೂರ್ತಿ ಇದೆ. ಸೊ ಈ ಬಸವೇಶ್ವರರ ಮೂರ್ತಿ ಎಷ್ಟು ಅಡಿ ಎತ್ತರ ಅದಪ್ಪ ಅಂದ್ರ ಸುಮಾರು 116.7 ಅಡಿ. 116.7 ಅಡಿ ಎತ್ತರವಾಗಿರುವಂತಹ ಬಸವೇಶ್ವರರ ಮೂರ್ತಿಯನ್ನ ನೋಡ್ತೀವಿ. ಎಲ್ಲಿ? ಗದಗಿನೊಳಗೆ. ಎಲ್ಲಿ ಕಟ್ಟಾರ ಇದನ್ನ? ಎಕ್ಸಾಕ್ಟ್ ಏರಿಯಾ ಯಾವುದು? ಭೀಷ್ಮಕೆರೆ. ಗದಗಿನ ಭೀಷ್ಮಕೆರೆಯಲ್ಲಿ, ಗದಗ ಜಿಲ್ಲೆಯ ಭೀಷ್ಮಕೆರೆಯಲ್ಲಿ ನಿರ್ಮಾಣ. ನೋಡ್ರಿ, ಗದಗ ಜಿಲ್ಲೆಯ ಭೀಷ್ಮಕೆರೆಯಲ್ಲಿ ಕರ್ನಾಟಕದ ಅತಿ ಎತ್ತರವಾದ ಬಸವೇಶ್ವರರ ಮೂರ್ತಿಯನ್ನ ಏನ್ ಮಾಡ್ತಾರ? ನಿರ್ಮಾಣ ಮಾಡ್ತಾರ. ಇದರ ಒಟ್ಟು ಎತ್ತರ ಎಷ್ಟದಪ್ಪ ಅಂದ್ರ 116.7 ಅಡಿ ಎತ್ತರವಾಗಿರುವಂತಹ ಮೂರ್ತಿಯಾಗಿದೆ. ಇನ್ನು ಗದಗ ಜಿಲ್ಲೆಯ ಕಪುತ ಗುಡ್ಡವು, ನೋಡ್ರಿ, ಗದಗ ಜಿಲ್ಲೆಯ ಕಪುತ ಗುಡ್ಡ ಅಂತ ಬರ್ತದ ಗದಗ ಜಿಲ್ಲೆಯಲ್ಲಿ. ಈ ಕಪುತ ಗುಡ್ಡ ಚಿನ್ನದ ಅದಿರಿಗೆ ಹೆಸರುವಾಸಿ. ಹೆಸರುವಾಸಿಯಾಗಿರುವಂತದ್ದು ಕಪುತ ಗುಡ್ಡ. ಚಿನ್ನದ ಅದಿರಿಗೆ ಏನದಪ್ಪ ಅಂದ್ರೆ ಹೆಸರುವಾಸಿಯಾಗಿರುವಂತದ್ದದ. ಇನ್ನ ಗದಗಿನಲ್ಲಿ ನೋಡ್ರಿ, ಗದಗಿನಲ್ಲಿ ಭಾರತದ ಮೊದಲ ಸಹಕಾರ ಸಂಸ್ಥೆ, ಗದಗಿನೊಳಗ ಭಾರತದ ಮೊದಲ ಸಹಕಾರ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರ. ಎಲ್ಲಿಯಪ್ಪ ಅಂದ್ರ ಕಣಗಿನಹಾಳದಲ್ಲಿ. ಕಣಗಿನಹಾಳದಲ್ಲಿ ಭಾರತದ ಮೊದಲ ಸಹಕಾರ ಸಂಸ್ಥೆ ಪ್ರಾರಂಭ ಆಗಿದ್ದು ಎಲ್ಲಿಯಪ್ಪ ಅಂದ್ರ ಅದು ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ. ಹಿಂಗ್ನು ಕೇಳಬಹುದು. ಹೆಂಗಪ್ಪ ಅಂದ್ರ ಭಾರತದ ಮೊದಲ ಕೃಷಿ ಪತ್ತಿನ ಸಹಕಾರ ಸಂಘ, ಕೃಷಿ ಪತ್ತಿನ ಸಹಕಾರ ಸಂಘ ಅಂತೇಳಿನು ಕೇಳ್ತಾರ. ನೋಡ್ರಿ, ಭಾರತದ ಮೊದಲ ಸಹಕಾರ ಸಂಸ್ಥೆಯಪ್ಪ ಎಲ್ಲಿ ಚಾಲು ಆಗ್ಯದ ಅಂದ್ರು ಕಣಗಿನಹಾಳ. ಇದೇ ಭಾರತದ ಸಹಕಾರ ಸಂಸ್ಥೆಯ ಬದಲಿ ಈ ಸಹಕಾರ ಸಂಸ್ಥೆ ಅನ್ನುವಂತಹ ಶಬ್ದದ ಬದಲಿ ಏನ್ ಮಾಡ್ತಾರಪ್ಪ ಅಂದ್ರ ಒಳಗೊಂದೊಂದ್ಸರಿ ಕೃಷಿ ಪತ್ತಿನ ಸಹಕಾರ ಸಂಘ ಅಂತೇಳಿ ಕೇಳ್ತಾರ. ಆ ಕೃಷಿ ಪತ್ತಿನ ಸಹಕಾರ ಸಂಘ ಸ್ಥಾಪನೆ ಆಗಿದ್ದು ಎಲ್ಲಿಯಪ್ಪ ಅಂತ ಕೇಳಿದ್ರು ಅದು ಕಣಗಿನಹಾಳದಲ್ಲೇ.
ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ. ಎಷ್ಟರಲ್ಲಿ ಪ್ರಾರಂಭ ಆಗ್ತದ ಅಂದ್ರ, ಎಷ್ಟರಲ್ಲಿ ಪ್ರಾರಂಭ ಮಾಡ್ತಾರಂದ್ರ ಇದನ್ನ 1905ರಲ್ಲಿ. 1905ರಲ್ಲಿ ಏನ್ ಮಾಡ್ತಾರೆ, ಇದನ್ನ ಪ್ರಾರಂಭ ಮಾಡ್ತಾರೆ. ಸೊ ಹಾಗಾದ್ರೆ ಪ್ರಾರಂಭ ಮಾಡಿದವ್ರು ಯಾರು ಅಂದ್ರ, ಪ್ರಾರಂಭ ಮಾಡಿದವರು ಯಾರು ಅಂತ ಕೇಳಿದ್ರ ಸಿದ್ದನಗೌಡ ಪಾಟೀಲ್. ಸಿದ್ದನಗೌಡ ಪಾಟೀಲ್ ಅವ್ರು ಏನ್ ಮಾಡ್ತಾರೆ, ಇದನ್ನ ಪ್ರಾರಂಭ ಮಾಡ್ತಾರೆ. ಇನ್ನ ಹಿಂಗ್ನೂ ಒಂದ್ ಕ್ವಶನ್ ಕೇಳ್ಬೋದು, ಏನಪ್ಪಾ ಅಂತ ಕೇಳಿದ್ರ ಸಹಕಾರ ಚಳುವಳಿಗೆ ನೋಡ್ರಿ, ಸಹಕಾರ ಚಳುವಳಿಗೆಗೆ ಆಧುನಿಕ ರೂಪ ನೀಡಿದವರು, ಆಧುನಿಕ ರೂಪ ನೀಡಿದವರು ಯಾರು ಅಂದ್ರ KH ಪಾಟೀಲ್. KH ಪಾಟೀಲ್ ಅವರು. KH ಪಾಟೀಲ್ ಅವರು ಸಹಕಾರ ಚಳುವಳಿಗೆಗೆ ಆಧುನಿಕ ರೂಪ ನೀಡಿದವರು ಯಾರು ಅಂದ್ರ KH ಪಾಟೀಲ್ ಅವ್ರು ಏನ್ ಮಾಡ್ತಾರೆ, ಇದಕ್ಕ ಒಂದು ಆಧುನಿಕ ರೂಪವನ್ನ ನೀಡ್ತಾರೆ. ಇನ್ನ ಇದೇ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನೋಡ್ರಿ, ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಕಾಶಿ ವಿಶ್ವೇಶ್ವರರ ದೇವಾಲಯ ಇದೆ. ಲಕ್ಕುಂಡಿಯಲ್ಲಿ ಕಾಶಿ ವಿಶ್ವೇಶ್ವರರ ದೇವಾಲಯವಿದೆ ಅಂತೇಳಿ ನೋಡ್ತೀವಿ. ಇನ್ನು ಕರ್ನಾಟಕ ವಿದ್ಯುತ್ ನಿಗಮ ಏನ್ ಮಾಡ್ತದ, ಇಲ್ಲಿ ಪವನ ಶಕ್ತಿ ಘಟಕಗಳನ್ನ ಸ್ಥಾಪನೆ ಮಾಡಲಾಗಿದೆ. ವಿಂಡ್ ಪವರ್ ಅಂತೇಳಿ ಕರಿತೀವಿ. ಪವನ ಶಕ್ತಿ ಘಟಕಗಳನ್ನ ಸ್ಥಾಪನೆ ಮಾಡಲಾಗಿದೆ. ಘಟಕ ಸ್ಥಾಪನೆ. ಸೊ ಪವನ ಶಕ್ತಿಯಪ್ಪ ಅಂದ್ರ ನಿಮಗೆಲ್ಲರಿಗೂ ಗೊತ್ತು, ಗಾಳಿಯ ಮುಖಾಂತರವಾಗಿ ವಿದ್ಯುತ್ ಅನ್ನ ತಯಾರು ಮಾಡೋದು, ವಿಂಡ್ ಪವರ್ ಅಂತೇಳಿ ಕರಿತೀವಿ. ಹೌದಾ? ಆ ವಿಂಡ್ ಪವರ್ ಅನ್ನ ಇಲ್ಲಿ ಸ್ಥಾಪನೆ ಮಾಡ್ಬೇಕಂತೇಳಿ ಕ್ರಮ ಕೈಗೊಳ್ಳಲಾಗಿದೆ. ಇಲ್ಲಿ ಕಪ್ಪತ್ತ ಗುಡ್ಡಗಳಲ್ಲಿ, ಗುಡ್ಡದ ಎತ್ತರವಾಗಿರುವಂತ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತ. ಏನ ಗದಗ ಅಂದ ಕೂಡಲೇನೆ ಒಬ್ಬ ಮಹಾನ್ ಕವಿಯ ನೆನಪಾಗ್ತದ ನಮಗ್. ನೋಡ್ರಿ, ಗದಗ ಅಂದ ಕೂಡಲೇನೆ ಒಬ್ಬ ಮಹಾಕವಿಯ ನೆನಪಾಗ್ತದ. ಆ ಕವಿ ಯಾರು? ಯಾರ್ರಿ? ಗದಗ ಅಂದ ಕೂಡಲೇನೆ ಒಬ್ಬ ಶ್ರೇಷ್ಠ ಕವಿಯ ನೆನಪಾಗ್ತದ. ಪ್ರಾಚೀನ ಭಾರತದ ಶ್ರೇಷ್ಠ ಕವಿ ಆತ. ಮಧ್ಯಕಾಲದಿಂದ ಕರ್ನಾಟಕದ ಶ್ರೇಷ್ಠ ಕವಿ ಯಾರು ಅಂತ ಕೇಳಿದ್ರ ಕುಮಾರವ್ಯಾಸ. ಬರೆದಿರುವಂತ ಕೃತಿ, ನೋಡ್ರಿ, ಕುಮಾರವ್ಯಾಸ ಬರೆದಿರುವಂತಹ ಕೃತಿ ಕರ್ನಾಟಕ ಭಾರತ ಕಥಾ ಮಂಜರಿ. ಹೆಂಗದ ಹೆಸರ? ಕರ್ನಾಟಕ ಭಾರತ ಕಥಾ ಮಂಜರಿ. ಕರ್ನಾಟಕ ಭಾರತ ಕಥಾ ಮಂಜರಿ. ಇದನ್ನು, ಈ ಕರ್ನಾಟಕ ಭಾರತ ಕಥಾ ಮಂಜರಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕುಮಾರವ್ಯಾಸ ಭಾರತ ಅಂತ ಕರಿತೀವಿ. ಕುಮಾರವ್ಯಾಸ ಭಾರತ ಅಂತೇಳಿ ಗುರುತಿಸ್ಕೊಂಡ್ವಿ. ಕರ್ನಾಟಕ ಭಾರತ ಕಥಾ ಮಂಜರಿಯನ್ನ ಕುಮಾರವ್ಯಾಸ ಭಾರತ ಅಂತೇಳಿ ಕರಿತೀವಿ. ಇನ್ನ ಕುಮಾರವ್ಯಾಸರು ಗದುಗಿನ ವೀರನಾರಾಯಣನನ್ನ ಕುಮಾರವ್ಯಾಸರು ಏನ್ ಮಾಡ್ತಾರೆ,
ಗದುಗಿನ ರಾಯಣನನ್ನು ವೀರ ನಾರಾಯಣನನ್ನ ಸ್ಮರಿಸುತ್ತ ಕಾವ್ಯ ರಚನೆಯನ್ನ ಮಾಡ್ತಾರ. ಗದುಗಿನ ವೀರ ನಾರಾಯಣನನ್ನ ಸ್ಮರಿಸುತ್ತ ಏನ್ ಮಾಡ್ತಾರೆ ಇವರು ಕಾವ್ಯವನ್ನ ರಚನೆ ಮಾಡ್ತಾರ ಅಂತೇಳಿ ನಾವು ತಿಳ್ಕೊತೀವಿ. ಇದು ಗದುಗಿನ ಪುರಾಣವಾದರೆ ಇನ್ನು ಮುಂದೆ ನಾವು ನೋಡುವಂತ ಪುರಾಣ ಇದು ಒಂದು ಗದುಗಿನ ಪುರಾಣ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಯಾವ ಜಿಲ್ಲೆಗೆ ಹೋಗೋಣ? ನೆಕ್ಸ್ಟ್ ಯಾವ ಜಿಲ್ಲೆ? ಬಾಗಲಕೋಟೆಯ ಮೇಲೆ ದಾಳಿ ಮಾಡೋಣ. ಗದುಗಿನ ಒಂದು ದಂಡಯಾತ್ರೆಯ ನಂತರ ಗದುಗನ್ನ ವಶಪಡಿಸಿಕೊಂಡ ಖುಷಿಯಲ್ಲಿ ನಮ್ಮ ಪಕ್ಕದ ರಾಜ್ಯವಾಗಿರುವಂತಹ ಬಾಗಲಕೋಟೆಯ ಮೇಲೆ ದಂಡೆತ್ತಿ ಹೋಗ್ತಾ ಇದ್ದೀವಿ. ಕ್ಲಾಸ್ ಒಳಗೆ ಇದಿರ ಇಲ್ಲ? ಯುದ್ಧಕ್ಕೆ ಅಂಜಿ ಎಲ್ಲಿ ಕ್ಲಾಸ್ ಬಿಟ್ಟಿರೋ ಏನೋ? ಇದಿರಿ ಅಂದ್ರೆ ಚಲೋ. ಅಂಜಿಲ್ಲಲ್ಲ, ಯುದ್ಧಕ್ಕೆ ಅಂಜಿಲ್ಲಲ್ಲ. ಯಾಕಂದ್ರೆ ಬಾಳ ಯುದ್ಧ ಮಾಡ್ಲಿಕ್ಕೆ ಸರ್. ಏನ್ರಿ ಸರ್, 2 ಸಾಮ್ರಾಜ್ಯವನ್ನ ವಶಪಡಿಸ್ಕೊಂಡೇವ್ ನಾವು ಇವತ್ತ. ಒಂದು ಧಾರವಾಡವನ್ನ ವಶಪಡಿಸ್ಕೊಂಡಿವಿ, ಒಂದು ಗದಗನ್ನ ವಶಪಡಿಸ್ಕೊಂಡ್ವಿ. 2 ಮಹಾನ್ ಸಂಸ್ಥಾನಗಳನ್ನ ವಶಪಡಿಸಿಕೊಂಡ ನಂತರ ನಾವು 3ನೇ ಯುದ್ಧಕ್ಕೆ ಹೊಂಟಿವ್ರಿ. ಈಗ 3ನೇ ಯುದ್ಧಕ್ಕೆ ಹೊಂಟಿವಿ ಅಂದ್ಮೇಲೆ ಒಂದ್ ಸ್ವಲ್ಪ ಭಯ ಆಗತಿರ್ತದ. ಅದ್ರಾಗ ನಮ್ ಪಕ್ಕದ ರಾಜ್ಯ ಅದ ನೋಡ್ರಿ. 3ನೇ ರಾಜ್ಯದ ಮೇಲೆ ಯುದ್ಧ ಮಾಡುತ್ತಿರ್ಬೇಕಾದ್ರ ಅವತ್ತಿವಿ, ಅದು ಬಾಗಲಕೋಟೆ. ಈ ಬಾಗಲಕೋಟೆಯು 1997ರಲ್ಲಿ ವಿಜಯಪುರ ಜಿಲ್ಲೆಯನ್ನ, ಈಗಿನ ವಿಜಯಪುರ, ಆಗಿನ ಬಿಜಾಪುರ, ಆಗಿನ ಬಿಜಾಪುರ ಜಿಲ್ಲೆಯನ್ನ ಪ್ರತ್ಯೇಕಿಸಿ ವಿಭಜಿಸಿ ಏನ್ ಮಾಡ್ತಾರ, ರಚನೆ ಮಾಡ್ತಾರ. ವಿಜಯಪುರ ಜಿಲ್ಲೆಯನ್ನ 1997ರಲ್ಲಿ ವಿಜಯಪುರ ಜಿಲ್ಲೆಯನ್ನ 2 ಭಾಗಗಳನ್ನಾಗಿ ಮಾಡಿ ಏನ್ ಮಾಡಿದ್ರು, ಈ ಒಂದು ಬಾಗಲಕೋಟೆ ಜಿಲ್ಲೆಯನ್ನ ರಚನೆ ಮಾಡೇ ಬಿಟ್ರು. ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳನ್ನ ಗುರುತಿಸುವುದಾದರೆ ನೋಡ್ರಿ, ಬಾಗಲಕೋಟೆಯ ಕೆಲವು ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳು ಅಂತ ಕರಿತೀವಿ. ಆ ವಾಸ್ತುಶಿಲ್ಪ ಕೇಂದ್ರಗಳು ಯಾವುವು ಅಂತ ಕೇಳಿದ್ರ, ವಾಸ್ತುಶಿಲ್ಪ ಕೇಂದ್ರಗಳಲ್ಲಿ ನೋಡಿದಾಗ ಒಂದು ಬಾದಾಮಿ, 2 ಐಹೊಳೆ, 3 ಪಟ್ಟದಕಲ್ಲು,  ಇವು ಏನದಾವಪ್ಪ ಅಂದ್ರ ಪ್ರಮುಖವಾಗಿರುವಂತ ವಾಸ್ತುಶಿಲ್ಪ ಕೇಂದ್ರಗಳು. ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದಾಗ ನೋಡ್ರಿ, ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದ್ರ ನಾವ್ ಹೇಳ್ತೀವಿ ಅದು ಬಾದಾಮಿ. ಹೌದಾ? ಈ ಬಾದಾಮಿಯ ಪೂರ್ವದ ಹೆಸರು, ಬಾದಾಮಿಯ ಮೊದಲ ಹೆಸರೇನಿತ್ತು? ಬಾದಾಮಿಯ ಮೊದಲ ಹೆಸರು, ಪುರಾತನ ಹೆಸರು, ವಾಸ್ತುಶಿಲ್ಪಿ ಕೇಂದ್ರಗಳು ಬಾದಾಮಿಯ ಪುರಾತನ ಹೆಸರು ಯಾವುದು? ವಾತಾಪಿ ಅನ್ನುವಂಥದ್ದು ಬಾದಾಮಿಯ ಮೊದಲ ಹೆಸರು. ಅದರ ಜೊತೆಗೆ ಈ 3 ಏನು ಸ್ಥಳಗಳದಾವಲ್ಲ, ಬಾದಾಮಿ, ಐಹೊಳೆ
ಪಟ್ಟದಕಲ್ಲು. ಈ ಮೂರೂ ಸ್ಥಳಗಳನ್ನ ನಾವೇನಂತೇಳಿ ಗುರುತಿಸ್ತೀವಿ ಅಂದ್ರೆ ವಾಸ್ತುಶಿಲ್ಪದ ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಂತೇಳಿ ಗುರುತಿಸ್ತೀವಿ. ನೋಡ್ರಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವುಗಳನ್ನು ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಂತೇಳಿ ಗುರುತಿಸ್ತೀವಿ. ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಂತೇಳಿ ಗುರುತಿಸ್ಕೊಂಡ್ವಿ. ಅದರಲ್ಲಿಯೂ ಪಟ್ಟದಕಲ್ಲು 1987ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ತದ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಕೆ. ನೋಡ್ರಿ, ಪಟ್ಟದಕಲ್ಲು ವಿಶ್ವ ಪಾರಂಪರಿಕ ಪಟ್ಟಿಯಪ್ಪ ಅಂದ್ರ ವಿಶ್ವದಲ್ಲಿರುವಂತಹ ಪುರಾತನವಾಗಿರುವಂತಹ ಸ್ಥಳಗಳನ್ನ ಗುರುತಿಸಿ ಅವುಗಳನ್ನ ಪಾರಂಪರಿಕ ಸ್ಥಳಗಳು ಅಂತೇಳಿ, ಅಂದ್ರೆ ಪುರಾತನ ಸ್ಥಳಗಳು ಅಂತೇಳಿ ಸೂಚಿಸುವಂತದ್ದು. ಅಂತಹ ವಿಶ್ವ ಪಾರಂಪರಿಕ ಪಟ್ಟಿಗೆ ಏನ್ ಮಾಡ್ತೀವಿ, ಇದನ್ನ ಸೇರಿಸ್ತೀವಿ. ಪಟ್ಟದಕಲ್ಲನ್ನ ಎಷ್ಟರಲ್ಲಿ? 1987ರಲ್ಲಿ ಸೇರಿಕೆ ಆಗ್ತದೆ. ಹಾಗಾದ್ರೆ ಈ ಪಟ್ಟದಕಲ್ಲಿನ ಜೊತೆಗೆ ಇನ್ನೂ 2 ಸ್ಥಳಗಳು ಏನಾಗ್ತಾವ, ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ತಾವ. ನಮ್ಮ ಕರ್ನಾಟಕದಲ್ಲಿ 2 ಸ್ಥಳಗಳು ಏನದವಪ್ಪ ಅಂದ್ರ ವಿಶ್ವ ಪಾರಂಪರಿಕ ಸ್ಥಳಕ್ಕ ಸೇರಿರುವಂತದ್ದು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕದ ಯಾವ ಸ್ಥಳ ಹಿಂಗ್ ಕೇಳ್ತಾರ, ಕರ್ನಾಟಕದ ಯಾವ ಸ್ಥಳ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ತವಪ್ಪ ಅಂತ ಕೇಳಿದಾಗ ನಾವ್ ಅಲ್ಲಿ ಏನ್ ಉತ್ತರ ಆದಪ್ಪ ಅಂದ್ರದು ಹಂಪಿ. ನೋಡ್ರಿ, ಫಸ್ಟ್ ಯಾವ್ದು ಸೇರದಂದ್ರ ಹಂಪಿ. 1986ರಲ್ಲಿ ಸೇರಿಕೆ ಆಗ್ತದೆ. ಹಂಪಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಕರ್ನಾಟಕದ ಮೊದಲ ಸ್ಥಳ. 2ನೇ ಸ್ಥಳ ಪಟ್ಟದಕಲ್ಲು. ಮೂರನೇ ಸ್ಥಳ ಪಶ್ಚಿಮ ಘಟ್ಟಗಳು. ಮೂರನೇ ಸ್ಥಳ ಪಶ್ಚಿಮ ಘಟ್ಟಗಳು ಎಷ್ಟರಲ್ಲಿ ಅಂದ್ರ 2012ರಲ್ಲಿ ಸೇರಿಕೆ ಆಯ್ತು. ಇದು ಪಾರಂಪರಿಕ ಪಟ್ಟಿಗೆ ಸೇರಿಕೆ ಆಗಿರುವಂತದ್ದು. ಇನ್ನು ಐಹೊಳೆ ಶಾಸನ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತೇ ಅದ. ಆ ಐಹೊಳೆಯ ಶಾಸನದ ಬಗ್ಗೆ ತಿಳಿದುಕೊಳ್ಳೋಣ. ಐಹೊಳೆ ಶಾಸನ ರಚನೆ ಮಾಡಿದವರು ಐಹೊಳೆ ಶಾಸನ ರಚನೆ ಮಾಡಿದವರು ಯಾರು? ಯಾರಿಗ ಗೊತ್ತ್ರಿ ಸರ್? ಐಹೊಳೆ ಶಾಸನವನ್ನ ರಚನೆ ಮಾಡಿದವರು ಯಾರು? ರವಿಕೀರ್ತಿ. ರವಿಕೀರ್ತಿ ಇದನ್ನ ಕೆತ್ತನೆ ಮಾಡ್ತಾನ. ರವಿಕೀರ್ತಿಯ ರಚನೆ ಮಾಡ್ತಾನೆ ಇದು. ರವಿಕೀರ್ತಿಯ ಕೆತ್ತನೆ ಇದು ಐಹೊಳೆಯ ಶಾಸನ. ಹಾಗಾದರೆ ಐಹೊಳೆ ಶಾಸನ ಎಲ್ಲಿ ದೊರೆತಿದೆ ಅಂತ ಕೇಳಿದ್ರ, ಈ ಐಹೊಳೆ ಶಾಸನ ಎಲ್ಲಿ ದೊರೆತದ? ದೊರಕಿದ ಸ್ಥಳ ಐಹೊಳೆ ಗ್ರಾಮದ. ನೋಡ್ರಿ, ಐಹೊಳೆ ಗ್ರಾಮದ ಮೇಗುತಿ ದೇವಾಲಯದಲ್ಲಿ. ಎಲ್ಲಿ ದೊರಕಿದ ಸ್ಥಳ ಯಾವುದು?
ಐಹೊಳೆ ಶಾಸನ ದೊರಕಿದ ಸ್ಥಳ ಐಹೊಳೆ ಶಾಸನ ದೊರಕಿದ ಸ್ಥಳ ಯಾವುದಪ್ಪ ಅಂತ ಕೇಳಿದ್ರೆ ಐಹೊಳೆ ಗ್ರಾಮದ ಮೇಗುತಿ ದೇವಾಲಯದಲ್ಲಿ ದೊರೆತದ. ಇದು ಯಾರನ್ನ ಕುರಿತು ಹೇಳ್ತದಪ್ಪ ಅಂತ ಕೇಳಿದ್ರ ಇದು ಯಾರನ್ನ ಕುರಿತು ಹೇಳ್ತದ ಅಂತ ಕೇಳಿದ್ರ ನಾವ್ ಹೇಳ್ತೀವಿ ಇಮ್ಮಡಿ ಪುಲಿಕೇಶಿಯ ಕುರಿತು. ಇಮ್ಮಡಿ ಪುಲಿಕೇಶಿಯ ಕುರಿತು ಸಂಬಂಧಪಟ್ಟದ್ದು. ಯಾಕ್ರಿ ಸರ ಐಹೊಳೆ ಶಾಸನವನ್ನ ಬರೀತಾರಪ್ಪ ಅಂತೇಳಿದ್ರೆ ಇದು ನರ್ಮದಾ ನದಿ ಕದನಕ್ಕೆ ಸಂಬಂಧಿಸಿದೆ. ಯಾವುದು? ನರ್ಮದಾ ನದಿ ಕದನಕ್ಕೆ. ಐಹೊಳೆ ಶಿಲಾಶಾಸನ ಯಾವ್ದಕ್ ಸಿಕ್ಕದಪ್ಪ ಅಂದ್ರ ನರ್ಮದಾ ನದಿ ಕದನಕ್ಕೆ. ಸರ್ ಹಾಗಾದ್ರೆ ಈ ನರ್ಮದಾ ನದಿ ಕದನ ಅಂದ್ರೆ ಏನ್ರಿ? ನರ್ಮದಾ ನದಿ ಕದನಪ್ಪ ಅಂದ್ರ ಇಲ್ಲಿ ಒಂದ್ ಕಡೆ ಎರಡನೇ ಪುಲಕೇಶಿ ಅಂದ್ರು ಒಂದೇ, ಇಮ್ಮಡಿ ಪುಲಕೇಶಿ ಅಂದ್ರು ಒಂದೇ. ಇಲ್ಲಿ ಎರಡನೇ ಪುಲಕೇಶಿ, ಈ ಕಡೆ ವರ್ಧನರ ಮನೆತನದ ಶ್ರೇಷ್ಠ ಅರಸ ಹರ್ಷವರ್ಧನ. ಈತ ವರ್ಧನರ ಕುಟುಂಬಕ್ಕೆ ಸೇರಿದವ, ಈತ ಚಾಲುಕ್ಯರ ಕುಟುಂಬಕ್ಕೆ ಸೇರಿದವ. ಇವ್ರಿಬ್ರು ಕೂಡಿ ಯುದ್ಧ ಮಾಡ್ತಾರ. ಯಾವ ಯುದ್ಧ ಅಂದ್ರೆ ಅದು ನರ್ಮದಾ ನದಿ ಯುದ್ಧ. ಯಾಕ್ರಿ ಸರ ಅಲ್ಲೇ ಯಾಕೆ ಯುದ್ಧ ಮಾಡಿದ್ರು? ವಿಶಾಲವಾಗಿರುವಂತ ಪ್ರದೇಶ ಇತ್ತು. ಈತ ದಕ್ಷಿಣದ ಮೇಲೆ ದಂಡೆತ್ತಿ ಬರ್ತಾನ. ಈತನಿಗೆ ಇದ್ದ ಬಿರುದು, ಯಾರಿಗೆ? ಹರ್ಷವರ್ಧನಿಗೆ ಇದ್ದ ಬಿರುದು ಯಾವುದಪ್ಪ ಅಂದ್ರ ಉತ್ತರಪತೇಶ್ವರ. ಈತನಿಗೆ ಇದ್ದ ಬಿರುದು ಉತ್ತರಪತೇಶ್ವರ. ಈತನಿಗೆ ಇದ್ದ ಬಿರುದು ದಕ್ಷಿಣಪತೇಶ್ವರ. ನೀ ಅಲಿಪತೇಶ್ವರ ಇರ್ಬೇಕಪ್ಪ ತಮ್ಮ, ನಾ ಇಲ್ಲಿದ್ದೀನಿ ಅನ್ನೋ. ನೀನು ಉತ್ತರ ಭಾರತದಲ್ಲಿ ಶ್ರೇಷ್ಠ ಅರಸ ಆಗಿರ್ಬೇಕು, ನಾ ದಕ್ಷಿಣ ಭಾರತದಲ್ಲಿ ಶ್ರೇಷ್ಠ ಅರಸ ಇದ್ದೀನಿ. ನೀನು ದಾಳಿ ಮಾಡ್ತೆ ಎಂದ್ರು ಬರ್ತೀನಿ ನಾನು. ಎದ್ದೆದ್ದು ಓಡೋಡಿ ಬಾಣಗಳನ್ನ ತೆಗೆದುಕೊಂಡು, ಆನೆಗಳನ್ನ ತೆಗೆದುಕೊಂಡು, ಕುದುರೆಗಳನ್ನ ತೆಗೆದುಕೊಂಡು ಓಡ್ ಹೋಗಿ ನರ್ಮದಾ ನದಿ ದಂಡೆಯ ಮೇಲೆ ಯುದ್ಧ ನಡೀತು. ಯಾರಿಗೆ? ಇಮ್ಮಡಿ ಪುಲಕೇಶಿಗೆ ಮತ್ತು ಹರ್ಷವರ್ಧನನಿಗೆ. ಈ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ್ನ ಏನ್ ಮಾಡ್ತಾನ? ಸೋಲಿಸಿ ಬಿಡ್ತಾನ. ಉತ್ತರ ಪತೇಶ್ವರ ಅನ್ನುವಂತ ಹರ್ಷವರ್ಧನನ್ನ ಈತ ಹೆಂಗ್ ಹೊಡಿತಾನಪ್ಪ ಅಂದ್ರ ತಿರ್ವ್ಯಾಡ್ ಹೊಡಿತಾನ. ಹೊಡ್ದು ಈತ ಗೆದ್ದ ಲಾಸ್ಟಿಗೆ ವಿನ್ ಆದವ. ಹೆಂಗ್ ಕ್ರಿಕೆಟ್ನಾಗ ವಿನ್ ಆಗ್ತಾರ ಹಂಗ ವಿನ್ ಆದ. ಈತ ಸೋತ್ ಕೂಡ್ಲೇನೆ ಆ ರವಿಕೀರ್ತಿ ಹೇಳ್ತಾನಂತ ಐಹೊಳೆ ಶಾಸನದಲ್ಲಿ ರವಿಕೀರ್ತಿ ಹೇಳ್ತಾನ, ಉತ್ತರ ಪತೇಶ್ವರ ನೆನೆಸಿಕೊಂಡ ಹರ್ಷವರ್ಧನನ ಹರ್ಷವು ಇಮ್ಮಡಿಯ ಪುಲಕೇಶಿ ಎದರು ನಾಶವಾಯಿತು ಅಂತೇಳಿ. ಹರ್ಷವರ್ಧನನ ಹರ್ಷ ಎಲ್ಲಾ ಹಾಳಾಕತ್ತಾವ. ಇವನು ಇಮ್ಮಡಿ ಪುಲಕೇಶಿ ಏನ್ ಹೊಡೆದು ನನಗ ತಲಿ ಕಿವಿ ಕಪ್ಪಾಳ ಹೊಡೆದು ನನ್ನ ಸೈನಿಕರು ಎಲ್ಲರನ್ನ ಸಹಾಯ ಹೊಡೆದು ನನ್ನನ್ನು ಸೋಲಿಸಿ ಬಿಟ್ಟಾರಪ್ಪ ಅನ್ನಂತ. ಹೆಂಗದ ನೋಡ್ರಿ. ಹರ್ಷವರ್ಧನನ ಹರ್ಷ ಅಂದ್ರೇನು? ಸಂತೋಷ. ಆತನ ಸಂತೋಷನನ್ನ ಕಿತ್ತುಕೊಂಡಂತವ ಯಾರಪ್ಪ ಅಂದ್ರೆ ಇಮ್ಮಡಿ ಪುಲಕೇಶಿ. ನಮ್ಮ ನಾಡಿನವ ಇಂಥವನ್ ಮ್ಯಾಲ ನಾವು ದಂಡೆತ್ತಿ ಹೊಂಟಿವಿ. ಈಗ ಯಾರ ಮೇಲ? ಇಮ್ಮಡಿ ಪುಲಕೇಶಿಯ ಮೇಲೆ ದಂಡೆತ್ತಿ ಹೋಗ್ಬೇಕಂದ್ರ ನಾವೇನು ಸಾಮಾನ್ಯ ವೀರರೇ? ಅಂತ ಹರ್ಷವರ್ಧನನ್ನ ಸೋಲಿಸಿರುವಂತ ಇಮ್ಮಡಿ ಪುಲಕೇಶಿಯ ಮೇಲೆ ನಾವು ದಂಡೆತ್ತಿ ಹೊಂಟಿವಿ. ಸುಮ್ಮನು ನೋಡ್ರಿ ಹೆಂಗದ. ಅಂದ್ರೆ ನರ್ಮದಾ ನದಿ ಕಾಳಗಕ್ಕೆ ಸಂಬಂಧಪಟ್ಟಂತೆ ಇನ್ನು ಹಿಂಗೊಂದ್ಸಾರಿ ಕೆಲವೊಂದ್ಸಾರಿ ಪ್ರಶ್ನೆಗಳನ್ನ ಕೇಳ್ತಾರ CET ಒಳಗ. ಈ ಕೆಳಗಿನ ಯಾವ ಶಾಸನವು ನರ್ಮದಾ ನದಿ ಕದನದ ಕುರಿತು ವಿವರಣೆಯನ್ನ ನೀಡುತ್ತದೆ ಅಂತ ಕೇಳ್ತಾರ. ನೋಡ್ರಿ CET ಒಳಗೆ ಹೆಂಗ್ ಕ್ವಶನ್ಸ್ಗಳು ಬರ್ತಾವಂದ್ರ, ಈ ಕೆಳಗಿನ ಯಾವ ಶಾಸನವು ನರ್ಮದಾ ನದಿ ಕದನಕ್ಕೆ ಸಂಬಂಧಿಸಿದಾಗಿದೆ ಅಂತ ಕೇಳ್ತಾರ. ಅವಾಗ ಐಹೊಳೆ ಶಾಸನ ಇತ್ತು ಅಂದ್ರ ಕಣ್ಣು ಮುಚ್ಚಾಕಿ ಬಿಡ್ಬೇಕು, ಐಹೊಳೆ ಶಾಸನ ರೀ ಸರ ಅಂತೇಳಿ. ಇನ್ನು ಕೆಲವೊಂದ್ಸರಿ ಕೇಳ್ತಾರ, ಐಹೊಳೆ ಶಾಸನವನ್ನ ರಚನೆ ಮಾಡಿದವ್ರು ಯಾರು ಅಂತೇಳಿ. ಅದು ರವಿಕೀರ್ತಿ.
ಯಾರ ಆಸ್ಥಾನದ ಕವಿ ಅಂತ ಕೇಳ್ತಾರ ಒಳಗೊಂದೊಂದ್ಸರಿ. ರವಿಕೀರ್ತಿ ಯಾರ ಆಸ್ಥಾನದ ಕವಿ ಅಂತ ಕೇಳ ಅವಾಗೇನ್ ಹೇಳೋರು? ರವಿಕೀರ್ತಿ ಯಾರ ಆಸ್ಥಾನದ ಕವಿ ಅಂತ ಕೇಳಿದಾಗ ಅವಾಗೇನ್ ಹೇಳ್ಬೇಕು? ಇವ 2ನೇ ಪುಲಕೇಶಿ ಆಸ್ಥಾನದ ಕವಿ ರೀ, ಇಮ್ಮಡಿ ಪುಲಕೇಶಿ ಆಸ್ಥಾನದ ಕವಿ ಈತ. ನರ್ಮದಾ ನದಿ ಕಾಳಗ ಇವರಗಳ ನಡುವೆ ನಡೆದಿದೆ ಅಂತ ಕೇಳ್ತಾರ ಒಂದೊಂದ್ಸರಿ. ಹೆಂಗದ ನೋಡ್ರಿ, ನರ್ಮದಾ ನದಿ ಕಾಳಗ ಇವರಗಳ ನಡುವೆ ನಡೆದಿದೆ ಅಂತ ಕೇಳ್ತಾರ. ಆಗ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ಅಂತ ಹಾಕ್ಬೇಕು. ಹರ್ಷವರ್ಧನನಿಗೆ ಇದ್ದ ಬಿರುದು ಅಂತ ಕೇಳ್ತಾರ ಉತ್ತರ ಪತೇಶ್ವರ. 2ನೇ ಪುಲಕೇಶಿಯ ಬಿರುದು ದಕ್ಷಿಣ ಪತೇಶ್ವರ. ಇನ್ನ ಒಳಗೊಂದೊಂದ್ಸರಿ ಹಿಂಗ್ನು ಕೇಳ್ತಾರ, ಐಹೊಳೆ ಶಾಸನ ದೊರೆತ ಸ್ಥಳ ಅಂತ ಕೇಳ್ತಾರ. ಏನ್ರಿ ಸರ್, ಐಹೊಳೆ ಶಾಸನದಾಗ ಇಟ್ಟೆಲ್ಲಾ ಕ್ವಶನ್ ಬರ್ತಾವ? ಬರೇ ಒಂದು ಶಾಸನ, ಒಂದು ಶಾಸನದಾಗಿ ಸದ್ಯ ನೋಡಿದ್ರಾಗ 5 ಕ್ವಶನ್ಗಳಾದವು. ಐಹೊಳೆ ಶಾಸನ ದೊರೆತ ಸ್ಥಳ ಅಂತ ಕೇಳ್ತಾರ. ಅವಾಗ ಮೇಗುತಿ ಅಂತೇಳಿ ಇತ್ತು ಅಂದ್ರ ಮೇಗುತಿ ಅಂತೇಳಿ ಹಾಕಬೇಕು. ಮೇಗುತಿ ದೇವಾಲಯ ಅಂತ ಇರ್ತದಪ್ಪ, ಮೇಗುತಿ ಅಂತ ಇರ್ತದ, ಆ ಮೇಗುತಿ ಒಳಗ ಹಾಕ್ಬೇಕು. ಹೆಂಗ ನೋಡು. ಅದಾದ ನಂತರ ಇನ್ನೂ ಒಂದ್ಸಾರಿ ಕೇಳ್ಬೋದು, 2ನೇ ಪುಲಕೇಶಿ ದಕ್ಷಿಣ ಪತೇಶ್ವರನೆನಿಸಿಕೊಂಡ 2ನೇ ಪುಲಕೇಶಿ ಹರ್ಷವರ್ಧನನ್ನು ಯಾವ ನದಿ ಕಾಳಗದಲ್ಲಿ ಯಾವ ಕದನದಲ್ಲಿ ಸೋಲಿಸಿದ ಅಂತ ಕೇಳ್ತಾರ. 2ನೇ ಪುಲಕೇಶಿ ಹರ್ಷವರ್ಧನನ್ನು ಯಾವ ಕಾಳಗದಲ್ಲಿ ಸೋಲಿಸಿದ ಅಂದಾಗ ನರ್ಮದಾ ನದಿ ಕಾಳಗದಲ್ಲಿ ಸೋಲಿಸಿದ. ನರ್ಮದಾ ನದಿ ಕಾಳಗದಲ್ಲಿ ಸೋಲಿಸಿದ. ಹಾಗಾದರೆ ಇವೆಲ್ಲವೂ ತಿಳಿದುಕೊಂಡ ನಂತರ, ಇವೆಲ್ಲಾ ತಿಳ್ಕೊಂಡೇವಲ್ಲ, ಇವೆಲ್ಲಾ ತಿಳ್ಕೊಂಡ ನಂತರ ಐಹೊಳೆ ಶಾಸನ ಯಾವ ಭಾಷೆಯಲ್ಲಿದೆ? ಐಹೊಳೆ ಶಾಸನ ಯಾವ ಭಾಷೆಯಲ್ಲಿದೆ? ಏನ್ರಿ ಸರ, ಇವಟ್ಟೆಲ್ಲಾ ತಿಳ್ಕೊಂಡ್ಮೇಲೆ ಭಾಷೆನೂ ತಿಳ್ಕೊಬೇಕು, ಅವು ತಿಳ್ಕೊಳೇಬೇಕ್ರಿ. ಐಹೊಳೆ ಶಾಸನ ಯಾವ ಭಾಷೆಯಲ್ಲಿದೆ ಅಂದ್ರೆ ಅದು ಯಾವ ಭಾಷೆ? ಯಾವ ಭಾಷೆಯಲ್ಲಿ ಕಾಣಿಸ್ತೈತಿ ಅಂದ್ರ ಸಂಸ್ಕೃತ ಭಾಷೆಯಲ್ಲಿದೆ. ಐಹೊಳೆ ಶಾಸನ ಯಾವ ಭಾಷೆಯಲ್ಲಿದೆ ಅಂದ್ರ ಐಹೊಳೆ ಶಾಸನ ಯಾವ ಭಾಷೆಯಲ್ಲಿದೆ ಅಂದ್ರ ಅದು ಸಂಸ್ಕೃತ ಭಾಷೆಯಲ್ಲಿದೆ. ಐಹೊಳೆ ಶಾಸನ ಯಾವ ಭಾಷೆಯಲ್ಲಿದೆ ಅಂತ ಕೇಳ್ತಾರ. ಯಾವಾಗ ಅಂತ ಹೇಳಿ ಕೇಳಿದಾಗ ಅವಾಗ ನಾವೇನ್ ಹೇಳ್ಬೇಕು? ಸಂಸ್ಕೃತ ಭಾಷೆ ಒಳಗಾದ್ರಿ ಸರ್ ಇದು. ಐಹೊಳೆ ಶಾಸನದ ಬಗ್ಗೆ ಗೊತ್ತಾಯ್ತು. ಐಹೊಳೆ ಶಾಸನ ಪೂರ್ತಿಯಾಗಿ ಗೊತ್ತಾಯ್ತಲ್ಲ. ಗೊತ್ತಾಗಿತ್ತಪ್ಪ ಅಂದ್ರೆ ಎಸ್ ಅನ್ರಿ. ಎಸ್. ನೆಕ್ಸ್ಟ್ ಇನ್ನು ಇದು ಇನ್ನೊಂದ್ ಸ್ವಲ್ಪ ಯಾಕೆ ಇಂಪಾರ್ಟೆಂಟ್ ಅಂದ್ರೆ PUC ಒಳಗೂ ಬಂದ್ರು ಬರ್ಬೋದು. ಐಹೊಳೆ ಶಾಸನದ ಬಗ್ಗೆ 1 ಮಾರ್ಕ್ಸ್ ಇಂದ್ರಾಗರೆ 2 ಮಾರ್ಕ್ಸ್ ಇಂದ್ರಾಗರೆ ಕ್ವಶನ್ ಬರ್ತದ. ಬರ್ಬಹುದು ಅನಿಸ್ತದ. ಸಿಲೆಬಸ್ ಕಿತ್ತಂದ್ರೆ ಗ್ಯಾರಂಟಿ ಬರ್ತದ. ನೆಕ್ಸ್ಟ್ ಕಪ್ಪೆ ಅರೆಭಟ್ಟನ ಶಾಸನ. ಅಂತ ಶಾಸನ ರೀ ಸರ್ ಅದು. ಹಂಗಂತ ಬರ್ಲಕತ್ತವಲ್ಲ. ಯಾವುದು ಅಂದ್ರ ಕಪ್ಪೆ ಅರಭಟ್ಟ ಶಾಸನ. ಕಪ್ಪೆ ಅರಭಟ್ಟ ಶಾಸನ ಪೂರ್ಣವಾಗಿರುವಂತ ಮಾಹಿತಿ ಇಲ್ಲ. ಕಪ್ಪೆ ಅರಭಟ್ಟ ಶಾಸನ, ಕಪ್ಪೆ ಅರೆಭಟ್ಟ ಶಾಸನ ಎಲ್ಲಿ ಕಂಡು ಬರ್ತದ? ಎಲ್ಲಿ ಕಂಡು ಬರ್ತದ? ಬಾದಾಮಿಯಲ್ಲಿ. ಬಾದಾಮಿಯಲ್ಲಿ ಕಪ್ಪೆ ಅರಭಟ್ಟ ಶಾಸನವಿದೆ. ಈ ಶಾಸನವು ತ್ರಿಪದಿಯಲ್ಲಿದೆ. ನೋಡ್ರಿ, ಈ ಶಾಸನವು ತ್ರಿಪದಿಯಲ್ಲಿದೆ. ತ್ರಿಪದಿ ಅಂದ್ರ 3 ಸಾಲಿನ ಪದ್ಯ. 3 ಸಾಲಿನ ಪದ್ಯ ತ್ರಿಪದಿ. 3 ಸಾಲಿನ ಪದ್ಯದಲ್ಲಿದೆ ಅಂತೇಳಿ ನಾವು ನೋಡ್ತೀವಿ. ತ್ರಿಪದಿ ಒಳಗೆ ಏನ್ ಮಾಡ್ಯಾರ ಇದನ್ನ ಕೊಟ್ಟಾರ ಅಂತೇಳಿ ನಾವು ತಿಳ್ಕೊಂಡ್ವಿ. ಇನ್ನ ನೆಕ್ಸ್ಟ್ ಮುಧೋಳ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಯಾವುದಕ್ಕೆ ಬಹಳ ಪ್ರಸಿದ್ಧಿಯಪ್ಪ ಅಂದ್ರ ನಿಮ್ಮೆಲ್ಲರಿಗೂ ಗೊತ್ತು.
ಮುಧೋಳ ಯಾವ್ದಕ್ ಬಹಳ ಪ್ರಸಿದ್ಧಿಯಪ್ಪ ಅಂದ್ರ ಹುಡ್ ಸ್ಥಳೀಯ ನಾಯಿಗೆ. ಇಲ್ಲಿ ಹುಡ್ ಸ್ಥಳೀಯ ನಾಯಿಗಳು ಬಹಳಷ್ಟು ಪ್ರಸಿದ್ಧಿಯಾಗಿದಾವ್. ಭಾರತದಲ್ಲಿ ಹುಡ್ ಸ್ಥಳೀಯ ನಾಯಿಗಳು ಸಿಗಂತದ್ದು ಎತ್ತರವಾಗಿರ್ತಾವ. ಬೇಟೆ ಆಡ್ಲಿಕ್ಕೆ ಹೇಳಿ ಮಾಡಿಸಿದಂಗಂತಾವ್. ಮೊಲ ಗಿಲ ಹಿಡಿಬೇಕಾದ್ರೆ ಉಕ್ರನೆ ಬಳಸ್ತೀವಿ. ಹುಡ್ ಸ್ಥಳೀಯ ನಾಯಿಗಳು ಭಾರಿ ಸಣ್ಣ ಕಾಲ, ಸಣ್ಣ ದೇಹ, ಪಟ್ನ ಉಳಿಯೋತಿರ್ತಾವು ಅಂತ ನಾಯಿ. ಇನ್ನ ಮುಧೋಳದಲ್ಲಿ ರನ್ನ ಉತ್ಸವ ನಡೆಯುತ್ತದೆ. ಮುಧೋಳದಲ್ಲಿ ರನ್ನ ಉತ್ಸವ ನಡೆಯುತ್ತದೆ. ಇದನ್ನ ಕೇಳಿದರೆ ಬಹಳಷ್ಟು ಸಾರಿ ಏನ್ ಮಾಡ್ಯಾರಪ್ಪ ಅಂದ್ರ ರನ್ನ ಉತ್ಸವ ನಡೆಯುವ ಸ್ಥಳ ಅಂತ ಕೇಳ್ತಾರ. ಅದು ಮುಧೋಳ. ಮುಧೋಳ ನೋಡ್ರಿ, ಬಾಗಲಕೋಟೆ ಜಿಲ್ಲೆಯ ನವನಗರ, ಬಾಗಲಕೋಟೆ ಜಿಲ್ಲೆಯ ನವನಗರ ಕರ್ನಾಟಕದ ಮೊದಲ ಯೋಜಿತ ನಗರವಾಗಿದೆ. ಕರ್ನಾಟಕದ ಮೊದಲ ಯೋಜಿತ ನಗರವಾಗಿದೆ. ಯೋಜಿತ ನಗರ ಅಂತೇಳಿ ಗುರುತಿಸ್ತೀವಿ. ಹೌದಾ? ಇನ್ನ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ನೋಡ್ರಿ, ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಚಾಲುಕ್ಯ ಉತ್ಸವ ನಡೆಯುತ್ತದೆ. ನೋಡ್ರಿ, ರನ್ನ ಉತ್ಸವ ಮುಧೋಳ. ರನ್ನ ಉತ್ಸವ ಎಲ್ಲಿ? ಮುಧೋಳದಲ್ಲಿ. ಚಾಲುಕ್ಯ ಉತ್ಸವ ಎಲ್ಲಿ? ಬಾದಾಮಿಯಲ್ಲಿ. ಚಾಲುಕ್ಯ ಉತ್ಸವ ಬಾದಾಮಿ, ರನ್ನ ಉತ್ಸವ ಮುಧೋಳದಲ್ಲಿ ನಡೆಯುವಂತದ್ದು. ಹೌದಾ? ಇನ್ನು ಭಾರತದ ಉಪರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗ ಯಾರ್ರಿ? ಉಪರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗ ಯಾರಪ್ಪ ಅಂದ್ರ ಉಪರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗ ಹಾಗೂ ಹಂಗಾಮಿ ರಾಷ್ಟ್ರಪತಿಯಾದ ಸರ್, ಹಂಗಾಮಿ ಅಂದ್ರೆ ಏನ್ರಿ? ಹಂಗಾಮಿ ಅಂದ್ರೇನು? ರಾಷ್ಟ್ರಪತಿಯು ಸ್ಥಾನ ಖಾಲಿಯಾದಾಗ ಉಪರಾಷ್ಟ್ರಪತಿ ಅವ್ರು ಏನ್ ಮಾಡ್ತಾರಂದ್ರ ಅದನ್ನ ತಾವು ವಹಿಸ್ಕೊಳ್ಳುವಂತದ್ದು. ಅದಕ್ಕೆ ಹಂಗಾಮಿ ರಾಷ್ಟ್ರಪತಿ ಅಂತೇಳಿ ಕರಿತೀವಿ. ಅಂದ್ರೆ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಅದನ್ನ ನಿಭಾಯಿಸುವಂತಹ ಜವಾಬ್ದಾರಿಯನ್ನ ಪಡಿತಾರ. ಅದೇ ರೀತಿಯಾಗಿ ಕರ್ನಾಟಕದಿಂದ ಭಾರತದ ಉಪರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗ ಹಾಗೂ ಹಂಗಾಮಿ ರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗ ಯಾರು? ಅಂದ್ರೆ ಅವರು ಬಿಡಿ ಜತ್ತಿ. ಬಿಡಿ ಜತ್ತಿಯ ಪೂರ್ತಿ ಹೆಸರು ಬಸಪ್ಪ ದಾನಪ್ಪ ಜತ್ತಿ. ಎಲ್ಲಿಯವರು ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿಯವರು.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಅವರು ಬಿಡಿ ಜತ್ತಿ ಕರ್ನಾಟಕದಿಂದ ಆಯ್ಕೆಯಾದ ಭಾರತದ ಉಪರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗ, ಹಂಗಾಮಿ ರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗ ಯಾರು ಅಂದ್ರೆ ಬಿಡಿ ಜತ್ತಿ. ನೆಕ್ಸ್ಟ್ ಮುಧೋಳದಲ್ಲಿ ನೋಡ್ರಿ, ಮುಧೋಳದ ಹಲಗಲಿಯಲ್ಲಿ 1857ರಲ್ಲಿ ಬೇಡರ ದಂಗೆಯಾಗುತ್ತದೆ ಅಂತೇಳಿ ನೋಡ್ತೀವಿ. ಮುಧೋಳದ ಹಲಗಲಿಯಲ್ಲಿ 1857ರಲ್ಲಿ ಏನಾಯ್ತು? ಬೇಡರ ದಂಗೆ ಆಯ್ತು ಅಂತ ನೋಡಿದ್ವಿ. ನೆಕ್ಸ್ಟ್ ಬಾಗಲಕೋಟೆ ಜಿಲ್ಲೆಯ ಎಡಹಳ್ಳಿಯಲ್ಲಿ ವನ್ಯಜೀವಿ ಧಾಮವಿದೆ. ಈ ಧಾಮವು, ಎಡಹಳ್ಳಿ ವನ್ಯಜೀವಿ ಧಾಮವು ಚಿಂಕಾರ ಜಿಂಕೆಗಳಿಗೆ ಪ್ರಸಿದ್ಧಿಯಾಗಿರುವಂತದ್ದು. ಹೌದಾ? ಬಾಗಲಕೋಟೆ ಜಿಲ್ಲೆಯ ಎಡಹಳ್ಳಿ ವನ್ಯಜೀವಿ ಧಾಮವು ಚಿಂಕಾರ ಜಿಂಕೆಗಳಿಗೆ ಪ್ರಸಿದ್ಧಿಯಾಗಿರುವಂತದ್ದು. ಇನ್ನ ಇದೇ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಯಾರ ಐಕ್ಯ ಸ್ಥಳ? ಬಸವಣ್ಣ ಬಂದ್ ಜಿಗದ ಇಲ್ಲಿ ದುಡುಮ್ ಅಂತೇಳಿ. ಯಾರದು? ಬಸವೇಶ್ವರರ ಐಕ್ಯ ಸ್ಥಳವಾಗಿದೆ. ಅದಾ ಓಡೋಡಿ ಬಂದು ಇಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಕೂಡಲ ಸಂಗಮದಲ್ಲಿ ನದಿಯನ್ನೇ ಹಾರಿ ಏನ್ ಮಾಡಿದ್ರಪ್ಪ ಅಂದ್ರ ಐಕ್ಯರಾದ್ರು ಅಂತೇಳಿ ನೋಡ್ತೀವಿ. ಅಂತಹ ಕೂಡಲ ಸಂಗಮವು 2 ನದಿಗಳ ಸಂಗಮದಿಂದ ಉದ್ಭವ ಆಗಿದೆ. 2 ನದಿಗಳು ಇಲ್ಲಿ ಏನ್ ಮಾಡ್ತಾವು? ಕೂಡ್ಕೋತಾವು. ಕೂಡಲ ಸಂಗಮದಲ್ಲಿ 2 ನದಿಗಳು ಕೂಡಿಕೊಳ್ಳುತ್ತವೆ. ಆ 2 ನದಿಗಳು ಯಾವುವು ಅಂತ ಕೇಳಿದ್ರ, ಒಂದು ಕೃಷ್ಣಾ ನದಿ, ಇನ್ನೊಂದು ಮಲಪ್ರಭಾ ನದಿ. ಇವೆರಡೂ ಕೂಡ್ಕೊಂಡೆ ಕೂಡಲ ಸಂಗಮವಾಗಿದೆ. ಇವೆರಡೂ ಕೂಡ್ಕೊಂಡೆ ಏನಾಗಿದೆಪ್ಪ ಅಂದ್ರ ಕೂಡಲ ಸಂಗಮವಾಗಿದೆ ಅಂತೇಳಿ ನೋಡ್ತೀವಿ. ಇನ್ನ ಬಾಗಲಕೋಟೆ ಜಿಲ್ಲೆಯ ಗುಳೇದ ಗುಡ್ಡ ಉಪ್ಪಸದ ಕಣಗಳ ನೇಯ್ಗೆಗೆ ಬಹಳಷ್ಟು ಪ್ರಸಿದ್ಧಿಯಾಗಿರುವಂತದ್ದು. ಕುಪ್ಪಸದ ಕಣಗಳ ನೇಯ್ಗೆಗೆ ಗುಳೇದ ಗುಡ್ಡ ಬಹಳಷ್ಟು ಪ್ರಸಿದ್ಧಿಯಾಗಿರುವಂತದ್ದು. ಇನ್ನ ಬೀಳಗಿ ಮೊಹರಂ ಆಚರಣೆಗೆ ಹೆಸರುವಾಸಿಯಾಗಿದೆ. ಸೊ ಇಲ್ಲಿಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮಾಹಿತಿಯನ್ನ ನಾವು ತಿಳ್ಕೊಂಡ್ವಿ. ಇದರಲ್ಲಿ ಬರುವಂತಹ ವಿಶೇಷತೆಗಳನ್ನ ತಿಳಿದುಕೊಂಡ ನಂತರ ಮುಂದೆ ಯಾವ ಜಿಲ್ಲೆಯ ಮೇಲೆ ಯುದ್ಧವನ್ನ ಮಾಡ್ಬೇಕು ಅನ್ನೋದನ್ನ
ಯಾವ ಜಿಲ್ಲೆಯನ್ನ ಕುರಿತು ನೋಡ್ಬೇಕು ಅನ್ನೋದನ್ನ ನಾವೇ ನೋಡೋಣ ಮುಂದಿನ ತರಗತಿಯಲ್ಲಿ ನಾಳೆ ನೋಡೋಣ. ನಾಳೆ ತರಗತಿಯಲ್ಲಿ ನಿಮ್ಮ ಭೇಟಿ. ಓಕೆ, ಸೇಮ್ ಟೈಮಿಂಗ್ ರೀ. ನಾಳೆ ಸಾಧ್ಯ ಆದ್ರ ಇನ್ನೂ ಒಂದು ಕ್ಲಾಸ್ ಹೆಚ್ಚಿಗೆ ತಗೊಳ್ಳೋಣ.